ಆ ಜ್ಞಾನಕ್ಕ ಯಾವ ಸಂಪತ್ತನು ಸರಿ ತೂಗುವುದಿಲ್ಲ. ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಜ್ಞಾನ. ಅಂತಹ ಜ್ಞಾನವನ್ನು ಗಳಿಸಿಕೊಂಡು ತಾವು ಸಿರಿವಂತಿಕೆಯ ಬದುಕನ್ನು ಬದುಕಿದ್ರು, ನಮ್ಮ ಬದುಕನ್ನು ಸಿರಿವಂತಗೊಳಿಸಿದ್ರು. ನಾವೇನು ತಿಳ್ಕೊಂಡಿವಿ, ಯಾರು ಶ್ರೀಮಂತರಂತ ಪ್ರಶ್ನೆ ಬಂದಾಗ ಕೋಟಿ ಗಳಿಸಿದವರು ಶ್ರೀಮಂತರಂತಾರ ಕೆಲವರು. ಇನ್ನು ಕೆಲವರು ಅದ್ಯಾಕ ಅಬ್ಜ ಗಳಿಸಿದವರು, ಕೆಜಿಗಟ್ಟಲೆ ಬಂಗಾರ ಬೆಳ್ಳಿ ಗಳಿಸಿದವರು, ದೊಡ್ಡ ದೊಡ್ಡ ಅಧಿಕಾರದೊಳಗಿರ್ತಾರಲ್ಲ ಅವರು ಸಿರಿವಂತರಂತ ಹಿಂಗೆ ಭಾವಿಸಿಕೊಳ್ಳುತ್ತೀವಿ. ಆದ್ರೆ ಒಬ್ಬ ಅನುಭಾವಿ ಹೇಳ್ತಾನ, ಲಕ್ಷ ಕೋಟಿ ಸಂಪತ್ತು ಗಳಿಸಿದವರು ಸಿರಿವಂತರಲ್ಲ. ಅವ್ರು ಹೇಳ್ತಾರ, ಧನಹೀನೋ ನ ಹೀನಶ್ಚ ಧನಿಕಃ ಸ ತು ನಿಶ್ಚಯಂ ವಿದ್ಯಾರತ್ನೇನ ಯೋ ಹೀನಃ ಸ ಹೀನಃ ಸರ್ವವಸ್ತುಷು. ಎಷ್ಟು ಚಲೋ ಹೇಳ್ಯಾರ ಅನುಭಾವಿಗಳು. ನೋಡು ಮನುಷ್ಯನೇ, ನಿನ್ನ ಬಳಿ ಲಕ್ಷ ಕೋಟಿ ಅಬ್ಜ ಬೇಕಾದಷ್ಟು ಸಂಪತ್ತಿರಬಹುದು, ಆದ್ರೆ ನಿನ್ನೊಳಗ ಒಂದಿಷ್ಟು ಸತ್ಯದ ಜ್ಞಾನ ಇಲ್ಲಂದ ಬಳಿಕ ನೀ ಎಷ್ಟು ಸಂಪತ್ತಿದ್ರೂ ಬಡವನೇ ಆಗತಿದಿ, ದಾರಿದ್ರ್ಯವಂತನೇ ಆಗತಿದಿ. ಆದ್ರೆ ಅಪ್ಪುಗಳ ಬಳಿ ಲಕ್ಷ ಇಲ್ಲ, ಕೋಟಿ ಇಲ್ಲ. ಯಾಕಿಲ್ಲ? ಇಡಾಕ ಕಿಸೆ ಇಲ್ಲ. ಲಕ್ಷನೂ ಇಲ್ಲ, ಕೋಟಿನೂ ಇಲ್ಲ, ಇಡಾಕ ಕಿಸೆನೂ ಇಲ್ಲ. ಆದರೂ ಸಹಿತ ಅವರು ಸಿರಿವಂತರಾಗಿ ಈ ಜಗತ್ತಿನೊಳಗೆ ಬದುಕಿದ್ರು. ಕಾರಣ ಇಷ್ಟೇ. ಅವ್ರು ಯಾಕೆ ಸಿರಿವಂತರು ಆದರೂ ನಮ್ಮ ನಿಮ್ಮೆಲ್ಲರಿಗಿಂತಲೂ ಅಂತ ಕೇಳಿದ್ರೆ, ಅವರ ಸಂಪತ್ತು ಯಾವುದು ಅಂತ ಕೇಳಿದ್ರೆ, ಬೆಲೆ ಕಟ್ಟಾಕ ಬಾರದೇ ಇರತಕ್ಕಂತಹ ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡ್ರಂತ ತಿಳ್ಕೊಂಡು ಅವರು ಶ್ರೀಮಂತರು ಜಗತ್ತಿನೊಳಗೆ. ಅವ್ರಕ್ಕಿಂತ ಮಿಗಿಲಾದ ಸಿರಿವಂತರು ಮತ್ತೊಬ್ರು ಇಲ್ಲ ಪ್ರಪಂಚದೊಳಗೆ. ಆದ್ದರಿಂದ ನಾವೇನು ಮಾಡೋದು, ಅವರು ಅಷ್ಟು ಜ್ಞಾನವನ್ನು ಪ್ರೀತಿಸಿದ್ರು, ಆರಾಧನೆ ಮಾಡಿದ್ರು, ಅದೇ ಜ್ಞಾನಕ್ಕಾಗಿ ಬಾಳಿ ಬದುಕಿದ್ರಲ್ಲ ಅಂಥವ್ರ ಶಿಷ್ಯರು ನಾವು ಅದೇವಿ ಅಂದ ಬಳಿಕ ಅವರು 100 ಹೆಜ್ಜೆ ನಡೆದಾರ. ನಮಗೆ 100 ಹೆಜ್ಜೆ ನಡೆಯೋಕ್ಕಾಗೋದಿಲ್ಲ. ಕೊನೆಗೆ ಅವರು ನಡೆದ ಹಾದಿಯೊಳಗೆ ಒಂದು 3 ಹೆಜ್ಜೆ ಆದರೂ ನಡೆದೇವಿ ಅಂದ್ರೆ ಅವಾಗ ನಾವು ನುಡಿ ನಮನ ಮಾಡಿದ್ದಕ್ಕೂ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದನ್ನು ಭಾವಿಸಿಕೊಂಡು ಅಂಥ ಪರಮ ಪೂಜ್ಯರಿಗೆ ನುಡಿ ನಮನ ಜಗತ್ತಿನಾದ್ಯಂತ ಸಲ್ಲಿಸ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಶರಣ ಜೀವಿಗಳಾಗಿರ್ತಕ್ಕಂಥ ಚನ್ನಬಸವಣ್ಣ ಬಳತಿಯವರು ಪ್ರತಿ ವರ್ಷ ಇಲ್ಲಿ ಅಪ್ಪುಗಳ ಒಂದು ಗೌರವಾರ್ಥವಾಗಿ ಅವ್ರ ಮೇಲೆ ಇರತಕ್ಕಂಥ ಭಕ್ತಿ ಶ್ರದ್ಧೆಯಿಂದ ಅವರು ಪ್ರತಿ ವರ್ಷ ಇಲ್ಲಿ ನುಡಿ ನಮನದ ಕಾರ್ಯಕ್ರಮವನ್ನು ಅವರು ಏರ್ಪಾಡು ಮಾಡಿದಾರ. ಕಾರಣ ಇಷ್ಟೇ, ಜಗತ್ತಿನೊಳಗೆ ಬಹಳಷ್ಟು ಜನ ಅಪ್ಪುಗಳೇ ನಮ್ಮ ಉಸಿರು, ನಮ್ಮ ಬದುಕಿನ ಹಸಿರು ಅನ್ನುವಂಥವ್ರು ಸಾವಿರ ಲಕ್ಷ ಜನ ನಮ್ಮ ನಾಡಿನೊಳಗೆ ಅದಾರ. ಅದೇ ಒಂದು ಅಪ್ಪುಗಳ ನಮ್ಮ ಉಸಿರು, ನಮ್ಮ ಬದುಕಿನ ಹಸಿರು ಅನ್ನುವಂಥ ಎಷ್ಟೋ ಜನ ಅನೇಕರು ಸದ್ಭಕ್ತರದಾರಲ್ಲ, ಆ ಸಾಲಿನೊಳಗೆ ಪರಿಪೂರ್ಣವಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಎನ್ನ ತನು ಮನ ಭಾವ ಎಲ್ಲವೂ ಅಪ್ಪುಗಳಿಗೆ ಸಮರ್ಪಿತ ಆಗಲಿ ಈ ಜೀವನದೊಳಗೆ ಅನ್ನುವಂತಹ ಶ್ರೇಷ್ಠ ಸದ್ಭಕ್ತರು ಆ ಸಾಲಿಗೆ ಸೇರೋರು ಯಾರು ಅಂತ ಕೇಳಿದ್ರೆ ನಮ್ಮ ಚನ್ನಬಸವಣ್ಣ ಬಳತಿಯವರು ಪರಿಪೂರ್ಣವಾಗಿ ಅಪ್ಪುಗಳಿಗೆ ಸಮರ್ಪಿತ ಆಗಿದ್ದಾರೆ. ಅದಕ್ಕೆ ಸರ್ವಾರ್ಪಣ ಅಂತ ಕರೀತಾರೆ. ಎಲ್ಲವುಗಳನ್ನ ಅವ್ರಿಗೆ ಸಮರ್ಪಣ ಮಾಡಿದಾರ. ಎಲ್ಲ ಶಿಷ್ಯರೊಳಗೆ ಅವರೊಬ್ಬರು ಶಿಷ್ಯರು ಅನ್ನಲಿಕ್ಕೆ ಒಂದಿಷ್ಟು ಹೆಮ್ಮೆ ಅನಿಸ್ತದ, ಅಭಿಮಾನ ಅನಿಸ್ತದ. ಇಲ್ಲಿ ಏನು 2021 ನೋಡಾಕ 2 ಕಣ್ಣು ಸಾಲುತ್ತಿದ್ದಿಲ್ಲ. ಅಪ್ಪುಗಳ ಜ್ಞಾನವನ್ನು ಆಸ್ವಾದನೆ ಮಾಡ್ಲಿಕ್ಕೆ, ಕೇಳಲಿಕ್ಕೆ, ಆಲಿಸ್ಲಿಕ್ಕೆ 2 ಕಿವಿ ಸಾಲುತ್ತಿರಲಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೆದು ಹೋಗ್ಯದ. ಅದು ಆದ ಬಳಿಕ ಮಧ್ಯದೊಳಗೆ ಒಂದು ಸರ್ತಿ ಬಂದಿದ್ದೇವೆ. ಇದು 2ನೇ ಸರ್ತಿ ನಾವು ಬರೋದು. ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆ ಅಪ್ಪುಗಳ ಬಗ್ಗೆ. ಆ ಬಳಿಕ ನಮ್ಮ ಬಳತೆ ಸರ್ ಬಗ್ಗೆನೂ ಎಷ್ಟು ಹೇಳಿದ್ರು ಕಡಿಮೆ. 52 ದಿವಸ ಇಲ್ಲಿ ಏನು ನಡೀತು ಅಂತ ಕೇಳಿದ್ರೆ, ನಾವ್ಯಾರು ಬಸವಣ್ಣನವರ ಕಾಲದೊಳಗೆ ಕಲ್ಯಾಣದೊಳಗೆ ಲಕ್ಷದ ಮೇಲೆ 96,000 ಚರಜಂಗಮರು
770 ಅಮರಗಣಗಳು ಏಕಕಾಲಕ್ಕೆ ಒಂದ ಸ್ಥಳದೊಳಗೆ ಕೂಡುತ್ತಿದ್ರು, ಲಿಂಗಾರ್ಚನೆ ಮಾಡ್ಕೋತಿದ್ರು, ಪ್ರಸಾದ ಮಾಡ್ತಿದ್ರು ಅನ್ನೋದನ್ನ ಬರೀ ಪುಸ್ತಕದೊಳಗ ಓದುತ್ತೇವೆ, ಬಲ್ಲವರ ಮಾತಿನಿಂದ ಕೇಳುತ್ತೇವೆ. ಅದನ್ನು ಸ್ವತಃ 12 ಇದ್ದಿದ್ದು ಉಲ್ಟಾ ಮಾಡಿದ್ರೆ ಎಷ್ಟಾಗತ್ತೆ? 21 ಆಗತ್ತಿಲ್ಲ. ಆ 21ನೇ ಇಸ್ವಿಯೊಳಗ ಇದೇ ಮಹಾಮನಿಯೊಳಗ ಏನು ಮಾಡಿದೀವಿ ಅದನ್ನೆಲ್ಲ ನಾವು ಕಂಡಿವಿ, ಸಂತೋಷ ಪಟ್ಟಿವಿ. ಇಲ್ಲಿ 52 ದಿವಸ ಹೆಂಗ ನಡೀತು, ಏನು ನಡೀತು ಅಂತ ಕೇಳಿದ್ರ, ಒಂದ್ ಕಡೆಗೆ ಜ್ಞಾನದ ಪ್ರವಾಹ ಇದ ಮಹಾಮನಿಯೊಳಗ, ಇನ್ನೊಂದು ಕಡೆಗೆ ಜ್ಞಾನದ ಪ್ರವಾಹ, ಮತ್ತೊಂದೆಡೆ ಅನ್ನ ದಾಸೋಹ ನಡೆದದ. ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಮಹಾಮನೆ ಇದು. ಇಲ್ಲಿ ಅಪ್ಪುಗಳು 52 ದಿನಗಳ ಕಾಲ ನಡೆದಾರ, ನುಡ್ದಾರ. ಒಂದು ಸಂತೋಷದ ಸಂಗತಿ ಅಂದ್ರ, ಈ ಮಹಾಮನಿಗೆ ಬಾಲಕಿಗೆ ಬರ್ಲಾರದಕ್ಕಿಂತ ಪೂರ್ವದೊಳಗ ಅಪ್ಪುಗಳು ಆರೋಗ್ಯದೊಳಗೆ ಸ್ವಲ್ಪ ವ್ಯತ್ಯಾಸ ಇತ್ತು, ಏರುಪೇರಿತ್ತು. ಆದ್ರ ಇಲ್ಲಿ ಮಹಾಮನಿಗೆ ಬಂದ ಬಳಿಕ, ಬಾಲಕಿಗೆ ಬಂದ ಬಳಿಕ ಈ ಪರಿಶುದ್ಧವಾದ ಗಾಳಿ, ಈ ಒಂದು ವಾತಾವರಣ, ಇಲ್ಲಿರತಕ್ಕಂಥ ನೀರ, ಆಹಾರ, ವಿಹಾರ ಎಲ್ಲವುಗಳನ್ನ ಹೇಗ ದಿನನಿತ್ಯ ಸೇವನೆ ಮಾಡ್ಕೋತ ಹೋದ್ರು, ಹಾಗೆ ಅವರ ಆರೋಗ್ಯ ಚೇತರಿಸಿಕೊಳ್ತಾ ಬಂತು. ಅವ್ರ ಮುಖದೊಳಗ ಕಳೆ ತುಂಬಿತು, ಅವ್ರ ಮುಖದಲ್ಲಿ ಪ್ರಸನ್ನತೆಯ ಭಾವ ಮೂಡಿತ್ತು. ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಸಂಗತಿಗಳು ಇದ ನೆಲದೊಳಗ ನಡೆದು ಹೋಗಿದಾವು. ಇಂತಹ ಒಂದು ಪವಿತ್ರವಾದ ಭೂಮಿ ಹೇಳ್ಯಾರ, ನೀನೊಲಿದು ಪಾದವ ನಿಟ್ಟ ನೆಲ ಸುಕ್ಷೇತ್ರ. ಇದು ಮಹಾಮನಿ ಅಲ್ಲ, ಇದು ಬರೀ ಮನಿ ಅಲ್ಲ, ಮಹಾಮನಿ ಅಂತ ಅಪ್ಪುಗಳು ಹೆಸರು ಕೊಟ್ಟಿದ್ದಾರೆ. ಇಂತಹ ಒಂದು ಅಪ್ಪುಗಳ ಸದ್ಭಕ್ತರು ಏನಾಗ್ಯಾರಲ್ಲ, ಬಳತೇಸರು ಹೇಳಿದ್ರಪ್ಪ ಅಂದ್ರೆ ಸಮಯ ಸಾಲೋದಿಲ್ಲ. ಇನ್ನೂ ಗುರುಗಳು ಮಾತಾಡೋರದಾರ. ಆ ಬಳಿಕ ಅವರು ನಮ್ಮ ಬಳತೇಸರು 52 ದಿವಸ ಕೋಟಿಗಟ್ಟಲೆ ವ್ಯವಹಾರ ಇದ್ರೂ ಸಹಿತ ಒಂದಿಷ್ಟು ಸಹಿತ ತಲೆಯಾಗ ಹಾಕೊಳ್ಳಾರ್ದಂಗ ಸನ್ಯಾಸಿಗಳ ಜೊತೆಗೆ ಸನ್ಯಾಸಿ ಆಗಿದ್ರು. ಅಪ್ಪುಗಳ ಹೇಳ್ಯಾರ, ಮನಿಯೊಳಗೆ ಹೋದ್ರ ಅಟ್ಟ ಅವರು ಸಂಸಾರಿಗಳು, ಈ ಮಹಾಮನಿಗೆ ಬಂದ್ರು ಸನ್ಯಾಸಿಗಳು ಅಂತ ಹೇಳ್ಯಾರ ಅಪ್ಪುಗಳು. ಮನಿಗೆ ಹೋದ್ರ ಅಟ್ಟ, ಊರಾಗ ಮನಿ ಐತಲ್ಲ ಬಾಲಿಕಾಗ, ಅಲ್ಲಿ ಹೋದ್ರ ಅಟ್ಟ ಸಂಸಾರಿ, ಈ ಮಹಾಮನಿಯೊಳಗಿದ್ರು ಸನ್ಯಾಸಿಗಳು. ಯಾಕೆ ಆ ಮಾತು ಹೇಳಿದ್ರಂದ್ರ, ನಮ್ಮ ಜೊತೆಗನ ಅಪ್ಪುಗಳ ಎದುರುಗಡೆಗೆ ಕ್ಲಾಸಿಗೆ ಕೂಡುತ್ತಿದ್ರು, ನಮ್ಮ ಜೊತೆಗನ ಕಾಲ ಕಳೀತಿದ್ರು. ಎಲ್ಲರೊಳಗ ಒಂದಾಗಿರೋ ಮಂಕುತಿಮ್ಮ ಅಂತ DVG ಅವ್ರು ಹೇಳ್ತಾರಲ್ಲ, ಸನ್ಯಾಸಿಗಳು ಕೂಡ ಸನ್ಯಾಸಿ ಆದ್ರು. ಬಾಲಕಿ ಹಿರಿಯರಿದ್ರಲ್ಲ ಪ್ರವಚನ ಸೇವಾ ಸಮಿತಿಯವರು, ಅವರು ಕೂಟ ಹಿರಿಯರಾಗಿದ್ರು. ಎಲ್ಲರೊಳಗೂ ಒಂದಾಗಿದ್ರು. ಬಹಳ ಸರಳ ಸುಂದರ ಜೀವನ ಅವರಿಬ್ಬರದು ನೋಡಬೇಕು. ಸತಿಪತಿಗಳದು ಏನು ಹೇಳ್ಯಾರಲ್ಲ ಜೇಡರದಾಸಿ ಮಾರ್ಯರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅಂತ ಅವ್ರು ಹೇಳ್ಯಾರ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಸಿದ್ದೇಶ್ವರ ಅಪ್ಪುಗಳಿಗೆ ಅಂತ ಇಂದು ನಾವು ಹೇಳಬೇಕಾಗ್ಯದ. ಅಂತಹ ಭಕ್ತಿಯನ್ನ ಅಪ್ಪುಗಳಿಗೆ ಸಮರ್ಪಣೆ ಮಾಡಿದಾರ. ಇಂತಹ ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ಬಹಳಷ್ಟು ದಿವಸ ಆದ ಬಳಿಕ ನಮ್ಮನ್ನು ಸಹಿತ ಆಮಂತ್ರಿಸಿ 2 ಅಪ್ಪುಗಳ ಬಗೆಗೆ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಬಳಿಕ ಮೊನ್ನೆ ಒಂದು ವಿನಂತಿ ಮಾಡಿಕೊಂಡ್ವಿ, ನೀವು ಅಪ್ಪುಗಳದು ಭಾಳ ದೊಡ್ಡ ಸೇವಾ ಮಾಡಿರಿ. ಬಹುತೇಕ ನಾವು 10 ವರ್ಷ ತಿರುಗಾಡಿ ಎಲ್ಲ ಕಡೆಗೆ, ಅಪ್ಪುಗಳ ಕಡೆಗೆ ಕ್ಲಾಸಿಗೆ, ಪ್ರವಚನಕ್ಕೆ. ಆದ್ರೆ ಇವರಷ್ಟು ಸಮರ್ಪಣ ಭಾವದಿಂದ ಒಬ್ಬರೇ ನಾವು ದಾಸೋಹವನ್ನು ನಡೆಸ್ತೀವಂತ ಇಚ್ಛಾಪಟ್ಟು ಅಪೇಕ್ಷೆ ಪಟ್ಟು, ಅಂದ್ರೆ ನಾನು ಅಪ್ಪುಗಳಿಗೆ ಭಕ್ತಿ ಮಾಡ್ಬೇಕನ್ನುವಂಥ ಸದುದ್ದೇಶವನ್ನು, ಸಂಪತ್ತೈತೆ ಅಂತಲ್ಲದ್ರ ಭಾವ, ನಾನು ಒದಗಿ ಬಂದೈತಲ್ಲ ಅಪರೂಪದ ಸಂತರು ಈ ಜಗತ್ತಿನೊಳಗೆ, ಅಂಥವ್ರು ಮುಂದೆ 1000 ವರ್ಷ ಆದರೂ ಬರ್ತಾರೋ ಏನಿಲ್ಲೋ, ಬಂದಾರಲ್ಲ ಈಗ ಸೇವೆ ಮಾಡ್ಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವರು ಸಮರ್ಪಣಾ ಭಕ್ತಿ ಮಾಡಿದ್ರು. ಅಂಥ ಭಕ್ತಿ ಏನು ಮಾಡಿದ್ರಲ್ಲ ಅವರು, ಅವಾಗ ಒಂದು ನಮಗೆ ಹಿಂಗೆ ಅನಿಸಿತಲ್ಲ, ಇದ ಬಾಲ್ಕಿಯೊಳಗೆ ಅಪ್ಪುಗಳು ಏನು ಪ್ರವಚನ ಮಾಡಿದ್ರಲ್ಲ ಅದನ್ನು ನಾವು ಬರೆದಿದ್ದೇವೆ. ನಮ್ಮದು ಒಂದು ಸೇವಾ ಬರೆಯುವಂಥದ್ದು. ಅದನ್ನು ಬರೆದ ಬಳಿಕ ನಾವು ದಾಸೋಹಿಗಳು ಯಾರು ಇರಲಿಲ್ಲ,
ಜ್ಞಾನ ಯೋಗಾಶ್ರಮ ವಿಜಯಪುರದಿಂದನ ಅದನ್ನು ಪ್ರಿಂಟ್ ಮಾಡಿಸ್ಬೇಕಂತಿತ್ತು. ಏನೋ ಇಷ್ಟೆಲ್ಲ ಮಾಡ್ಯಾರ ನಮ್ಮ ಬಳತೆ ಸರ್. ನೋಡೋಣ ಒಂದು ಮಾತಂದು ಅರ್ಧ ಆಗ್ಬಾರ್ದಂತ ತಿಳ್ಕೊಂಡು ಒಂದು ಮಾತು ಹಿಂಗ್ರಿ, ತಮ್ಮಲ್ಲಿ ಏನು ಪ್ರವಚನ ಮಾಡಿದ್ರಲ್ಲ ಅಪ್ಪುಗಳು ಅದನ್ನು ಬರೆದೇವಿ, ಅದು ಪ್ರಿಂಟಿಗೆ ಬಂದದ, ಇನ್ನೇನು ಮುಗಿ ಹಂತಕ್ಕದ, ನಾಳೆ ಫೈನಲ್ ಆಗ್ತದ. ಅದಕ್ಕೆ ತಾವು ಸಾಧ್ಯ ಆದ್ರಪ್ಪ ಅಂದ್ರೆ ಅದಕ್ಕೆ ದಾಸೋಹ ಸೇವಾ ಸಲ್ಲಿಸ್ಬೇಕಂತ ಒಂದು ಮಾತು ಹೇಳಿದ್ವಿ. ಒಂದೇ ಮಾತಿಗೆ ನಾವು ಅಪ್ಪುಗಳದಂದ್ರೆ 6 ತಾಸು ರಾತ್ರಿ ಒಳಗೆ ಹೇಳಿದ್ರು ಸಹಿತ ಅದಕ್ಕೆ ಇಲ್ಲ ಅನ್ನುವಂಥ ಭಾವನೆ ಇಲ್ಲ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಅಪ್ಪುಗಳ ಮ್ಯಾಲ ಸದ್ಭಕ್ತಿ ಅವ್ರದ್ದು ಅದ. ಹೀಗಾಗಿ ಅದನ್ನೂ ಸಹಿತ ಅದು ದಾಸೋಹಗಳ ಆಗಿ ಆ ಪುಸ್ತಕ ಪ್ರಕಟಣೆಗಳಿಗೆ ಅವರು ಸಹಾಯಕರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ, ಇನ್ನೂ ಪರಮ ಪೂಜ್ಯರು ಕಾಕಂಡಿಕೆ ಅಪ್ಪುಗಳು ಅನುಭಾವಿಗಳು, ಶ್ರೇಷ್ಠ ಚಿಂತಕರು, ಅವರು ಸಹಿತ ಮೊನ್ನೆ ಗುರು ಪೂರ್ಣಿಮೆಯೊಳಗೆ ಅಪ್ಪುಗಳು ಇಂಗ್ಲೀಷ್ನೊಳಗಿರ್ತಕ್ಕಂಥ ಶಿವಸೂತ್ರವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಅನುವಾದ ಮಾಡಿ ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಅವರು ಲೋಕಾರ್ಪಣೆ ಮಾಡಿದಾರ ಅಂತ ಪರಮ ಪೂಜ್ಯರು ಮಾಲಿಂಗಪ್ಪಗಳು ಮಾತಾಡೋರದಾರ. 2 ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಳಕೆಸರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಸಿದ್ದೇಶ್ವರ ಅಪ್ಪಾಜಿಗಳು ಜ್ಞಾನದ ಖನಿಯಾಗಿದ್ರು. ಶ್ರೀಗಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಬದುಕಿನುದ್ದಕ್ಕೂ ಅವರು ಹಾಕಿಕೊಟ್ಟ ಬದುಕಿನ ಸರಳತೆ, ಮಾರ್ಗದರ್ಶನಗಳು, ಪ್ರವಚನಗಳು ಪ್ರತಿಯೊಬ್ಬರ ಜೀವನದಲ್ಲಿ ಹಾಸು ಹೊಕ್ಕಾಗಿವೆ ಅಂತ ಹೇಳ್ಬಿಟ್ಟು ಸರ್ ಅವರು ಪರಮ ಪೂಜ್ಯರು ತಿಳಿಸಿದರು. ಜೊತೆಗೆ ಪರಮ ಪೂಜ್ಯರು ಮಾತನಾಡುವಂತಹ ಸಂದರ್ಭದಲ್ಲಿ ನನಗೆ ಅಲ್ಲಮ ಪ್ರಭುಗಳ ಒಂದು ವಚನ ನೆನಪಿಗೆ ಬರ್ತಾ ಇತ್ತು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಯಕ್ಕಿಕ್ಕಿದ ವಿಧಿ, ನಿನ್ನ ಒಡವೆ ಎಂಬುದು ನಿನ್ನ ಜ್ಞಾನ ರತ್ನ, ಆ ಜ್ಞಾನ ರತ್ನವ ನೀನು ಸಂಪಾದಿಸಿದಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಎಲೆ ಮನವಿ ಎನ್ನುವಂಥದ್ದು. ಅಂದ್ರೆ ಅಪ್ಪಾಜಿಗಳು ಜ್ಞಾನಕ್ಕಾಗಿ ಅವರು ಬಾಳಿ ಬದುಕಿದ್ರು ಅಂತ ಹೇಳಿಬಿಟ್ಟು ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಈಗ ಶ್ರೀ ಸಂಗಮೇಶ್ವರ ಸ್ವಾಮೀಜಿಗಳಿಗೆ ಸೋಮನಾಥಪ್ಪ ಅಷ್ಟೂರೆ ಸರ್ ಅವರು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಸ್ವಾಮೀಜಿಗಳಿಗೆ ಸೋಮನಾಥಪ್ಪ ಅಷ್ಟೂರೆ ಸರ್ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈಗ ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರಿಗೆ ಈ ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಜೊತೆಗೆ ಈ ಒಂದು ಪೂಜ್ಯರ ಕುರಿತು ನುಡಿ ನಮನ ಮಾತುಗಳನ್ನು ತಿಳಿಸಬೇಕು ಅಂತ ಹೇಳ್ಬಿಟ್ಟು ಪೂಜ್ಯರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವೇಶ್ವರರ ಸ್ಮರಣೆ ಮಾಡಿ ಲಿಂಗೇಕಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಸ್ಮರಿಸಿ ನಡೆದಾಡುವ ದೇವರು ಪರಮ ಪೂಜ್ಯ ಸದ್ಗುರುಗಳು ಸಿದ್ದೇಶ್ವರಪ್ಪಗಳವರ ಅಂತರಂಗದಲ್ಲಿ ಸ್ಮರಿಸಿ ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಶ್ರೀಪಾದಕ್ಕೊಂದಿಸುತ್ತಾ ಈ ಕಾರ್ಯಕ್ರಮದ ಸನ್ನಿಧಾನ ವಹಿಸಿರುವ ಕಾಕಂಡಿಕೆ ಅಪ್ಪಳಿಯವರಿಗೂ ಹಾಗೂ ಇಲ್ಲಿವರೆಗೆ ಮಾತುಗಳನ್ನು ಆಡಿರುವ
ಸಂಗಮೇಶ್ವರ ಅಪ್ಪಗಳವರಿಗೂ ಬ್ರಹ್ಮಾನಂದ ಅಪ್ಪಗಳವರಿಗೂ ಈ ಕಾರ್ಯಕ್ರಮವನ್ನು ಮಹಾಮನೆಯಲ್ಲಿ ಅಪ್ಪುಗಳವರ ಸೇವೆಯನ್ನು ಮಾಡಿ ಅದು ನಿರಂತರವಾಗಿ ಅಪ್ಪುಗಳವರ ಸ್ಮರಣೆ ಇರಬೇಕು, ಹಾಗೆ ಮತ್ತು ಉಳಿಬೇಕನ್ನುವ ಇಚ್ಛೆಯ ಸದ್ಭಾವನೆಯಿಂದ ನಮ್ಮ ಚನ್ನಬಸವ ಬಳತಿಯವರ ದಂಪತಿಗಳಿವರಿಗೂ ಹಾಗೂ ಎಲ್ಲ ಸೇವಾ ಸಮಿತಿಯವರಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಮಕ್ಕಳಿಗೂ, ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ತಾವೆಲ್ಲ ಬಾಲ್ಕಿಯ ಜನತೆ ಅಪ್ಪುಗಳ ಪ್ರವಚನ ಭಾಳ ಸಾರಿ ಕೇಳಿದಿರಿ. ಬಹುತೇಕ ಹೈಯೆಸ್ಟು ಎಲ್ಲ ಕಡೆಗಿಂತ ಪ್ರವಚನ ಆಗಿದ್ದೆಲ್ಲರಿದ್ರೆ ಅದು ಬಾಲ್ಕಿ ಒಳಗೆ ಅನ್ನೋದು ಬಹಳ ಖುಷಿ ಮತ್ತು ಸಂತೋಷ. ಅದು ಬಾಲ್ಕಿಗೆ ಆಗ್ಯದ ಹೆಚ್ಚು. ನಾವು ಬರೋಕ್ಕಿಂತ ಮೊದಲು ಒಂದು ಸಾರಿ ಆಗ್ಯದಂತ. ಅದು ಇನ್ನು ಮಠದಾಗಿದ್ದಾರಂತ ಹೇಳ್ತಾರೆ ಅಪ್ಪರು. ಅವಾಗ ಪ್ರಥಮ ಅಂದ್ರೆ ಅವಾಗ ಮಲ್ಲಿಕಾರ್ಜುನ ಅಪ್ಪಗಳು ಇದ್ರು. ಮಲ್ಲಿಕಾರ್ಜುನ ಅಪ್ಪಗಳು ಇದ್ದಾಗ ಅಪ್ಪರು ಬಂದಿದ್ರು. ಹಾಗಾಗಿ ಅವಾಗ ಬಂದಿದ್ರು. ಆಮೇಲೆ ಚನ್ನಬಸವ ಪಟ್ಟದ್ದೇವ್ರು ಇದ್ದಾಗನೇ 2-3 ಸಾರಿ ಬಂದಾಗ, ದೊಡ್ಡಪ್ಪರು ಇದ್ದಾಗೆ 3 ಸಾರಿ ಬಂದಾರ ಅವ್ರು. ಈಗೇನು ಅಪ್ಪವ್ರ ಗದಿಗೆ ಅದಲ್ಲ, ಆ ಗದಿಗೇನು ಹೊಟ್ಟದ ನೋಡ್ರಿ, ಅದ್ರ ಮ್ಯಾಗ ಕುಂತ ಒಂದ್ಸಾರಿ ಪ್ರವಚನ ಮಾಡ್ಯಾರಂತ ಅಪ್ಪವ್ರು. ಆಗ ಜ್ವಾಳ ಇದ್ದ ಅಂತ ಹೇಳ್ತಾರೆ. ಆ ಜ್ವಾಳ ಎಲ್ಲ ತೆಗೆದು ಮೊಟ್ಟ ಮೊದಲು ಪ್ರವಚನ ಮಾಡಿದವ್ರು ಯಾರು ಆ ಜಾಗದಾಗ ಅಂದ್ರೆ ಸಿದ್ದೇಶ್ವರ ಅಪ್ಪಗಳವರೇ ಮೊಟ್ಟ ಮೊದಲಲ್ಲಿ ಪ್ರವಚನ ಮಾಡಿದ್ದು. ಹಾಗಾಗಿ ಬಹುತೇಕ ಅದು ಪುಣ್ಯಕ್ಷೇತ್ರ ಆಗ್ಬೇಕನ್ನೋದೇನು ಗೊತ್ತಿಲ್ಲ. ಮುಂದ ಅಪ್ಪೋರದ ಲಿಂಗೈಕ ಸಮಾಜನೂ ಅದೇ ಜಾಗದಾಗ ಆಗ್ಯದ. ಇಲ್ಲಿ ಅಪ್ಪೋರು ಎಲ್ಲಿ ದೊಡ್ಡಪ್ಪಗಳು ಪ್ರವಚನ ಮಾಡ್ಯಾರ ಮತ್ತು ಅದನ್ನು ಅಲ್ಲೇ ಅಪ್ಪೋರ್ದಾಗ್ಯದ. ಈಗ ದೊಡ್ಡ ಕ್ಷೇತ್ರನೂ ಅದೇ ಜಾಗದಾಗ್ಯದ. ಇಲ್ಲಿ ಚನ್ನಬಸವ ಆಶ್ರಮನೇ ಈಗ ದೊಡ್ಡ ಕ್ಷೇತ್ರವಾಗಿ ತಯಾರಾಯಿತು. ಹಾಗಾಗಿ ಮಹಾತ್ಮರದೊಂದು ಲೀಲೆ ಅಂತಾರ. ಏನು ಮಹಾತ್ಮರ ಲೀಲೆ ಅಂದ್ರೆ ಮತ್ತೆ ಏನಾರ ಬಂದು ಪೌಡ ಮಾಡ್ತಾರಂತಲ್ಲ. ಏನು ಅವರು ಯಾವಾಗ ಅವರು ಭೂಮಿಯಲ್ಲಿ ಸ್ಪರ್ಶ ಮಾಡ್ತಾರಲ್ಲ ಅದೇ ಲೀಲಾ. ಅವ್ರು ಹೇಳಲ್ರು ಮಾಡಿ ಹೋಗಿರ್ತಾರೆ ಅಷ್ಟೇ. ಏನು ಅವ್ರು ಈಗ ನಮಗೆ ಅನುಭವಕ್ಕೆ ಬರ್ತಾವ, ಇದ್ದಾಗ ಬಂದಿರಲ್ಲ ಅಷ್ಟೇ. ಯಾಕಂದ್ರೆ ಅದ್ರ ಮಹತ್ವ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ನಮಗ ಅನುಭವಕ್ಕೆ ಬಂದಿರಲ್ಲ. ಹಾಗಾಗಿ ಮಹಾತ್ಮರವ್ರು ಏನೇನು ಮಾಡ್ತಾರೆ ಅದೆಲ್ಲವೂ ಲೀಲವಾಗಿ ಇರ್ತಿತ್ತು. ಹಾಗಾಗಿ ಅಂತಹ ಶಕ್ತಿಯನ್ನ ಪಡೆದದ್ದು. ಅದಕ್ಕಾಗಿ ಅಪ್ಪುಗಳ ಹತ್ರ ಯಾರು ಸಮೀಪ ಬರ್ತಿದ್ರು ಅವರೆಲ್ಲರೂ ಶಾಂತನೇ ಇರ್ತಿದ್ರು. ಶಾಂತಿ ಯಾಕಿರ್ತಾರೆ ಹೇಳಿ? ಈಗ ನೋಡ್ರಿಲ್ಲ, ಅವು ಈ ಫೋಟೋ ಹಿಂದೆ ತರಂಗ ರೌಂಡ್ ಇರ್ತದೆ ನೋಡ್ರಿ, ಪ್ರಭಾವಳಿ ಅಂತ ಇರ್ತದೆ. ಪ್ರಭಾವಳಿ ನೋಡ್ರಿ, ಆ ಪ್ರಭಾವಳಿಯಿಂದ ಈ ಅಕ್ಕಮಹಾದೇವ್ ಫೋಟೋ ಇರ್ತದೆ ನೋಡ್ರಿ. ಆ ಅಕ್ಕಮಹಾದೇವ್ ಫೋಟೋ ಹತ್ರ ಹುಲಿ ಇರ್ತದೆ, ಸಿಂಹ ಇರ್ತದೆ, ಏನಂತಾರೆ ಮೊಲ ಇರ್ತದೆ, ಎಲ್ಲ ಇರ್ತಾವ. ಕ್ರೂರ ಪ್ರಾಣಿಗಳನ್ನು ಸಾಧು ಪ್ರಾಣಿಗಳು ಎಲ್ಲ ಬಾಜುನೇ ಇರ್ತಾವ. ಯಾಕಿರ್ತಾವ? ಒಂದಕ್ಕೊಂದು ಹೊಡ್ಕೊಂಬಲ್ಲ. ಯಾಕೆ ಈ ಹುಲಿಗಿ ಮತ್ತು ಮಲ್ಕ ಆಗ್ತದನ್ ಹೇಳ್ರಿ? ಆಗಿ ಬರಲ್ಲ. ಆದ್ರೂ ಅಲ್ಲಿ ಸಮಾಧಾನ ಇರ್ತಾವ. ಯಾಕೆ ಹೇಳ್ರಿ? ಯಾಕೆಂದ್ರೆ ಕ್ರೂರತ್ವವನ್ನು ತೆಗೆದು ಸಾಧುತ್ವವನ್ನು ಮಾಡುವ ಶಕ್ತಿ ಸಾಮರ್ಥ್ಯ ಇರ್ತವೆ ಮಹಾತ್ಮರ ಹತ್ರ ಇರ್ತದೆ. ಹಾಗಾಗಿ ಆ ಪ್ರಭಾವಳಿ ಒಳಗೆ ಯಾರು ಬರ್ತಾರಲ್ಲ ಆಟೋಮೆಟಿಕ್ಲಿ ಸಮಾಧಾನ ಆಗಿಬಿಡ್ತಾರ. ಹಾಗಾಗಿ ಅಪ್ಪುಗಳ ಹತ್ರ ಯಾರು ಸಮೀಪ ಬರ್ತಿದ್ರು ಆಟೋಮೆಟಿಕ್ಲಿ ಶಾಂತ ಆಗಿಬಿಡ್ತದ್ರು. ಅವ್ರು ಯಾರು ಚಿರ್ತಿರ್ಲಿಲ್ಲ. ಚಿರ್ತಿದ್ರ ಹೊರಗೆ ಚಿರ್ತದ್ದು, ಸೌಂಡ್ ಮಾಡ್ತದೆ, ಇಲ್ಲಿ ಬರೋಣ ತಾನೇ ಸಾಗುತ್ತದೆ. ಯಾಕೆ ಸೌಂಡ್ ಆದ್ರು ಏನು ಎಲ್ಲರಿಗೆ ಹೇಳ್ಕೋತ ಕೂಡ ಆಗ್ತಿತ್ತ? ಯಾರು ಹೇಳ್ತಿದ್ದಿಲ್ಲ. ಖರೆ ಎಲ್ಲರೂ ಯಾಕೆ ಸೈಲೆಂಟ್ ಆಗ್ತಾರಂದ್ರೆ ಅಪ್ಪುಗಳ ಒಂದು ತರಂಗದ ಒಂದು ಶಕ್ತಿ ಏನು ಅವರ ಅದು ವಾತಾವರಣ ಇರ್ತದಲ್ಲ ಆ ಏರಿಯಾದಾಗ ಬಂದ ತಕ್ಷಣ ಆಟೋಮೆಟಿಕ್ಲಿ ಶಾಂತ ಆಗಿಬಿಡ್ತದೆ. ಹಾಗಾಗಿ ಯಾರು ಬರ್ತಿದ್ರು ಅವರು ಶಾಂತ ಆಗ್ತಿತ್ತು. ಅವ್ರ ದುಃಖಗಳನ್ನು ತಾನೇ ದೂರ ಆಗುತ್ತಿದ್ವು. ಯಾರಿಗೆ ಕಷ್ಟ ಅದ, ದುಃಖಗಳದಾವ, ಅವರು ಅಪ್ಪುಗಳ ಸಮೀಪ ಬಂದ್ರು ಸಾಕು ಎಲ್ಲ ಕಷ್ಟಗಳೆಲ್ಲ ದೂರ ಆಗ್ತಿತ್ತು. ಹೆಂಗ ಬ್ಯಾಸಿಗೆ ಹೊತ್ತಿನೊಳಗ ಭಾಳ ಬಿಸಿಲದ ಅಂದ್ಗಳಿಗೆ ನಾವು ಎಲ್ಲಿ ಹೋಯ್ತೇವೆ? ಎಲ್ಲದ ನೆಳ್ಳದ ಹುಡ್ಕೊಂಡು ಹೋಯ್ತೇವೆ. ನೀರು ಹಿಡ್ಕೆ ಅದ್ರ ನೀರ್ ಹತ್ರ ಹೋಗ್ತೇವೆ. ಹಾಗೆ ನಮ್ಗೆ ಯಾರಿಗೆ ದುಃಖ ಆಗ್ಯದ, ಕಷ್ಟ ಆಗ್ಯದ, ನಮಗೆ ಶಾಂತಿ ಸಿಗಬೇಕಂತ ಎಲ್ಲಿ ಹುಡ್ಕೋತ ಹೋಗ್ಬೇಕಂದ್ರ ಅಪ್ಪಗಳ ಹತ್ರ ಬಂದ್ರು ಸಾಕು ಶಾಂತಿಯನ್ನು ಸಿಗ್ತಿತ್ತು, ಸಮಾಧಾನ ಸಿಗ್ತಿತ್ತು. ಯಾಕೆಂದ್ರೆ ಆ ಶಾಂತಿಯ ಒಂದು ಶಬ್ದದ ಎಲ್ಲಿ ಅರ್ಥ ನೋಡ್ಬೇಕಾದ್ರೆ ಅವ್ರ ಬಳಿ ಬಂದು ಕುಂತ್ರು ಸಾಕು ತಾನೇ ಶಾಂತಿ ಸಿಗ್ತಿತ್ತು.
ಹೌದಲ್ಲ? ಆ ಡಿಕ್ಷನರಿ ಮತ್ತೆ ಅರ್ಥ ಹುಡ್ಕೋತ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಸಮೀಪ ಕುಂತ್ರು ಸಾಕು, ಶಾಂತಿದ ಒಂದು ಭಾನ ನಮ್ಗೆ ಜ್ಞಾನಕ್ಕೆ ಆಗ್ತಿತ್ತು. ಏನು ಕಲ್ತವ್ರಿಗೆ ಆಗ್ತಿತ್ತು, ಕಲ್ಯಾಣದವ್ರಿಗೆ ಆಗ್ತದೆ ಹಂಗೇನಿಲ್ಲ, ಎಲ್ಲರಿಗೂ ಆಗ್ತಿತ್ತು. ಹೌದಲ್ಲ? ಸೂರ್ಯನ ಸಮೀಪ ಬೆಳಕಿನ ದೀಪನ ಬೆಳಕು ಬಂದೇವು ಅಂದ್ರೆ ಎಲ್ಲರಿಗೆ ಬೆಳಕಾಗ್ತದೆ. ಯಾರ ಮನೆಗಾರ ಕೊಯ್ಯಲಾಕ ದೀಪ, ಎಲ್ಲರ ಮನೆ ಬೆಳಗ್ತದ. ಬಡವರಿರ್ಲಿ ಶ್ರೀಮಂತರಿರ್ಲಿ ಯಾರೇ ಇರಲಿ, ಆ ಹೆಂಗ ಬೆಳಕು ದೀಪ ಒಯ್ದ ಮೇಲೆ ಹೆಂಗ ಬೆಳಗ್ತದಲ್ಲ, ಹಾಗೆ ನಾವು ಯಾರಿಗೆ ಶಾಂತಿ ಬೇಕಾಗ್ತದಂದ್ರ ಅಪ್ಪಗಳ ಹತ್ರ ಬಂದ್ರೆ ಸಾಕು, ನಮ್ಮ ಮನುಷ್ಯನೊಳಗ ನಮ್ಮ ಮನದೊಳಗ ಶಾಂತಿ ನಿರ್ಮಾಣ, ಜಲ ನಿರ್ಮಾಣ ಆಗ್ತಿತ್ತು. ಅಂತಹ ಅಪ್ಪಗಳವರು ಅವ್ರ ಮಧ್ಯದಾಗ ನಾವು ಇದ್ದೇವೆ ಅನ್ನೋದು ದೊಡ್ಡದೊಂದು ಪುಣ್ಯ ಮತ್ತು ನಮ್ದೆಲ್ಲ ಭಾಗ್ಯ. ಒಂದು ಇತಿಹಾಸ, ಅವ್ರ ಕಾಲದೊಳಗೆ ನಾವು ಇದ್ದೇವೆ ಅನ್ನೋದು ಒಂದು ಇತಿಹಾಸನೇ ಅದು. ಹಾಗಾಗಿ ಅದಕ್ಕೆ ಹೇಳ್ತಾರೆ ಶರಣರು, ಯಾರು ಉರ್ಲಿಂಗ ದೇವರು, ಲೋಕದಂತೆ ಬಾರರು ಲೋಕದಂತೆ ಈರರು, ಲೋಕದಂತೆ ಹೋಗರು ನೋಡ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡ. ಉರಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರು ಉಪಮಿಸಬಾರದು. ಹೇಗೆ ಬರ್ತಾರ ಮಹಾತ್ಮರು ಈ ಲೋಕದೊಳಗಂತ, ಲೋಕದಂತೆ ಬಾರರು ಲೋಕದಂತೆ ಈರರು, ಏನು ಲೋಕದಂತೆ ಹೋಗರು ನೋಡಯ್ಯ. ಯಾಕಂದ್ರೆ ಅವ್ರು ಲೋಕದಂಗ ನಮ್ಮಂಗ ಹುಟ್ಟಿ ಬರಲ್ಲ, ನಮ್ಮಂಗ ಇರಲ್ಲ, ನಮ್ಮಂಗ ಹೋಗಲ್ರು. ಅದಕ್ಕೆ ಅವ್ರು ಹೇಗಿರ್ತಾರ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು. ಅವ್ರು ಹೇಗಿದ್ರೆ ಅದನ್ನೆಲ್ಲ ಪಡ್ಕೊಂಡು ಭೂಮಂಡಲಕ್ಕೆ ಬಂದವರು ಅದಾರ. ಅವ್ರು ಹೇಗಿದಾರ ಅಂದ್ರೆ ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗರು ನೋಡಯ್ಯ. ಅವ್ರು ಅದಕ್ಕಾಗಿ ಅಂತಹ ಪಡೆದವ್ರು ಮಾತ್ರನೇ ಅದಕ್ಕೆ ಉರ್ಲಿಂಗ ಪೆದ್ದೆ ಹೇಳ್ತಾರ, ಒಬ್ಬ ಮಹಾತ್ಮರು ಒಬ್ಬರು ಶರಣರು ಹೇಗೆ ಭೂಮಂಡಲಕ್ಕೆ ಬಂದರು ಅಂದ್ರ, ಅಂಥವ್ರು ಯಾರಾದ್ರೆ ಜ್ಞಾನತ್ವವಾಗಿ ಬಂದರೆ, ಮುಕ್ತಿತ್ವವಾಗಿ ಬಂದಾರ, ಅವ್ರು ಹೋದ್ರು ಮುಕ್ತಿಯಾಗಿ ಹೋಗ್ತಾರ. ಅಂಥವ್ರ ಬಗ್ಗೆ ಏನು ಉಪಮಿಸಬೇಕು ಹೇಳಿ? ಅವ್ರ ಬಗ್ಗೆ ಏನು ಹೇಳೋದು? ಸೂರ್ಯನ ಬಗ್ಗೆ ಏನು ವರ್ಣನೆ ಮಾಡೋದ? ದೀಪ ಹಚ್ಚಿ ಏನು ಬೆಳಗಕ್ಕೆ ಸಾಧ್ಯ? ಸೂರ್ಯನ ಬೆಳಗಕ್ಕೆ ಆಗ್ತದೆ ಹೇಳಿ? ದೀಪ, ಸೂರ್ಯ ಎಷ್ಟು ದೊಡ್ಡದು, ನಾವು ಒಂದು ಸಣ್ಣ ದೀಪ ಹಚ್ಚಿ ಏನು ಬೆಳಗಕ್ಕೆ ಸಾಧ್ಯ ಹೇಳಿ? ಹಾಗೆ ಜ್ಞಾನದ ದೀವಿಗೆ ಯಾರದಂತಂದ್ರೆ, ಜ್ಞಾನ ಭಂಡಾರ ಯಾರಂದ್ರೆ ಆ ಅಪ್ಪಗಳವರ. ಅವ್ರು ಬಂದು ನಮ್ದೇನು ಹೇಳೋದ ಹೇಳ್ರಿ? ಏನು ಹೇಳೋದಿಲ್ಲ, ಎಲ್ಲ ಸೂರ್ಯನೇ ಇರ್ತಾವ. ಹಾಗಾಗಿ ಅವ್ರ ಬೆಳಕಿನೊಳಗೆ ನಾವಿರೋದು ಅಷ್ಟೇ. ಅವರು ಹೋಗಿದ ಹಾದಿ ಒಳಗ ನಾವು ನಡ್ಕೊಂಡು ಹೋಗೋದು. ಆನೆ ಹೋದ ಹಾದಿಗೆ ನಾವು ಹೋಗೋದು. ಆನೆ ಹೋಯ್ತಂತೇಳಿ ಕಾಡಿನಾಗ ಎಲ್ಲ ದೊಡ್ಡ ಹಾದಿನಿ ಬಿದ್ದೋಗ್ಬಿಡ್ತದೆ. ಮತ್ತು ಇನ್ನೂರು ಹೋಗೋದೇನು? ಇವೆಲ್ಲ ನೆರಿ ಪರಿ ಆಡು ಗಿಡ ಹೋಲಕ್ಕೆ ಎಲ್ಲ ಈಜಿನೇ ಇರ್ತದೆ. ಯಾಕೆ? ಆನೆನೇ ಮಹಾದಾರನ ಹಾಕಿರ್ತದಂತ. ಹಾಗೆ ಸಂಸಾರ ಒಳಗೆ, ಈ ಲೋಕದೊಳಗೆ ಹೇಗೆ ಬದುಕಬೇಕು, ಹೇಗೆ ಇರ್ಬೇಕು ಅನ್ನೋದನ್ನ ಹಾದಿ ಹಾಕಿ ಮಾರ್ಗವನ್ನು ಹಾಕಿ ಕೊಟ್ಟು ಹೋಗಿದ್ದಾರೆ. ಹೆಂಗೆ ಬದುಕಬೇಕನ್ನೋದ ಮಾರ್ಗವನ್ನು ನಮಗೆ ಮಾಡಿ ತೋರಿಸಿ ಹೋಗಿದ್ದಾರೆ. ಅಂತಹ ಅಪ್ಪುಗಳವರ ಪುಣ್ಯ ಕ್ಷೇತ್ರ ಇಲ್ಲಿ ಮಹಾಮನೆ. ಯಾಕೆಂದ್ರೆ ಇಲ್ಲಿ 52 ದಿನಗಳ ಕಾಲ ಅಪ್ಪುಗಳವರು ಇಲ್ಲಿ ಎಲ್ಲ ವಚನ ತತ್ವಾನುಭವ ಇಲ್ಲಿ ಚಿಂತನೆಯನ್ನ ನಡೀತು. ಬಹುತೇಕ 100 ಸ್ವಾಮಿಗಳು ಬಂದು ಇಲ್ಲಿ ಅಧ್ಯಯನ ಮಾಡಿ ಹೋಗಿದ್ದ ಜಾಗನೇ ಇಲ್ಲಿದೆ. ಹೀಗಾಗಿ ನಮ್ಮದು ಪುಣ್ಯನೇ. ಯಾಕೆಂದ್ರೆ ಅಪ್ಪುಗಳವರ ಸಂಪರ್ಕ ಬಂತು. ನಾವು ಹೆಚ್ಚು ನಮ್ಮ ಕರ್ನಾಟಕದ ಮಠಾಧೀಶದಲ್ಲಿ ನಾವು ಮೊಟ್ಟ ಮೊದಲ ಸಂಪರ್ಕ ಬಂದದ್ದು ಯಾರಂದ್ರೆ ಬಾಲ್ಕಿ ಅಪ್ಪವ್ರ ಬಾದ್ ಯಾರಂದ್ರೆ ಸಿದ್ದೇಶ್ವರ ಅಪ್ಪಗಳ ಮಠದಲ್ಲ ಸಂಪರ್ಕ ಬಂತು. ಎರಡನೇದವ್ರು ನನಗೆ ಯಾರು ಪರಿಚಯನೇ ಇರಲಿಲ್ಲ. ಫಸ್ಟ್ ಪರಿಚಯ ಆದವ್ರೆ ಅಪ್ಪರೇ. ಹಾಗಾಗಿ ಫಸ್ಟ್ ಪರಿಚಯ ಯಾರಿಗೆ ಮಾಡಿಕೊಟ್ರೆ ಅಪ್ಪವ್ರು ಅಂದ್ರೆ ಅಪ್ಪಗಳ ಬಲ್ಲೇ ಪರಿಚಯ ಮಾಡಿಸ್ತಾರೆ. ಒಯ್ದು ನನಗೆ ಪ್ರವಚನಕ್ಕೆ ಒಯ್ದು ಬಿಟ್ರು 1 ತಿಂಗಳ. ನಮ್ಮ ಮಠದಾಗ ಇವ್ರು ಸಾಧಕರೇ, ಅದಕ್ಕೆ ಇವ್ರು ಪ್ರವಚನ ಕೇಳ್ತಾರಂದ್ರೆ ಅದಕ್ಕಂತ ಹೇಳಿ ಮೊದಲು ನನಗೆ ಎಲ್ಲಿ ಒಯ್ದು ಬಿಟ್ರ ಪ್ರವಚನ ಕೇಳಕ್ಕಂದ್ರೆ ಅಪ್ಪಗಳ ಹತ್ರನೇ ಒಯ್ದು ಬಿಟ್ರ ಫಸ್ಟ್ ಪ್ರವಚನ. ಹೀಗಾಗಿ ಪ್ರತಿ ವರ್ಷ ಅಪ್ಪಗಳದ್ದು ಎಲ್ಲೆಲ್ಲಿ ಪ್ರವಚನ ಇರ್ತಿತ್ತು 1 ತಿಂಗಳು ಹೋಗ್ತಿದ್ದೆ ಫಿಕ್ಸ್. ವರ್ಷದಲ್ಲಿ 1 ತಿಂಗಳು ನಮ್ಮದು ಫಿಕ್ಸ್ ಇರ್ತಿತ್ತು. ಅಂದ್ರೆ ವರ್ಷಕ್ಕೊಂದು ಸಾರಿ 1 ತಿಂಗಳ ಅಪ್ಪಗಳಲ್ಲಿ ಹೋಗಿ ಚಿಂತನೆಯನ್ನ ಮಾಡ್ತಿದ್ರು. ಪ್ರತಿ ವರ್ಷ ಚಿಂತನೆಗಳನ್ನ ಅಪ್ಪಗಳು ವಚನ ಸಾಹಿತ್ಯವನ್ನ, ಲಿಂಗಾಯತ ಧರ್ಮ ಪರಿಚಯ ಮತ್ತು ವಚನ ತತ್ವಾನುಭವ, ಹಾಗಾಗಿ ಇವೆಲ್ಲ ತತ್ವಗಳನ್ನ, ಶಟಸ್ಥಲವನ್ನ, ಅಷ್ಟವರ್ಣಗಳನ್ನ ಬಹಳ ಕ್ರಮವಾಗಿ ನಮಗ್ ಕಲಿಸಿದವ್ರು ಯಾರು ಅಂದ್ರ ಅಪ್ಪಗಳವ್ರ ಕ್ಲಾಸ್ದಿಂದನೇ ಬಂತು ನಮ್ಗೆ.
ಹಾಗಾಗಿ 3 ತಿಂಗಳು ನಮ್ಮ ಕ್ಲಾಸನ್ನು ಬಿಟ್ಟರು ನಾವು. ಅವ್ರು ಎಷ್ಟೇ ಕಾರ್ಯಕ್ರಮಕ್ಕೆ ಹೋದ್ರು ನಮ್ಮ ಕ್ಲಾಸ್ ಮಾತ್ರ ತಪ್ಪಿಕೊಡ್ತಿದ್ದಿಲ್ಲ. ಅವ್ರು ಬಿಡುವಿಲ್ಲ, ಕಾರ್ಯಕ್ರಮ ಮಾಡ್ತಿದ್ರು, ಹೋಗಿ ಬರ್ತಿದ್ರು. ಹೋದ್ರೆ ನಾವು ಇವತ್ತು ಭಾಳ ಆಯಾಸ ಆಗ್ಯದಂತ ಹೋಗಿ ಕುಂತ್ರೆ ಮತ್ತೆ ಕರೆಸ್ತಿದ್ರು, ಬರ್ರಿ ಎಲ್ಲರೂ. ಅಪ್ಪಗಳಿಗೆ ಯಾವುದು ಖುಷಿ ಪಡ್ತಿತ್ತು ಅಂದ್ರೆ ಚಿಂತನ ಅಂದ್ರೆ ಭಾಳ ಖುಷಿ ಪಡ್ತಿತ್ತು ರೀ. ನೀವು ಮತ್ತು ಹೊಲ್ದು ಮನೆ ಲೌಕಿಕ ಹೇಳಿದ್ರೆ ಅವ್ರಿಗೇನು ಖುಷಿ ಪಡ್ತಿರಲಿಲ್ಲ ಅವ್ರು. ಅವ್ರಿಗೆ ಅಪ್ಪಗಳು ಅಂದ್ರೆ ಚಿಂತನ, ಆಧ್ಯಾತ್ಮಿಕ ಅಂದ್ರೆ ಬಹಳ ಖುಷಿ ಅವ್ರಿಗೆ. ಹಾಗಾಗಿ ಯುವಕ ಸನ್ಯಾಸಿ ಅಂದ್ರೆ ಅತಿ ಪ್ರೇಮ ಅವ್ರಿಗೆ. ಯಾಕೆಂದ್ರೆ ಅವರು ಮನೆ ಬಿಟ್ಟು ಬಂದಾರ ಅನ್ನೋದೇ ಅವ್ರಿಗೆ ದೊಡ್ಡ ಹಿಗ್ಗು. ಅದಕ್ಕಾಗಿ ಇದಕ್ಕಿಂತ ದೊಡ್ಡ ಸನ್ಯಾಸಿ ಇನ್ನೇನು ಬೇಕಂದ್ರೆ ಅವ್ರು ಇದೇ ವೈರಾಗ್ಯ ಅಂದ್ರು. ಹೀಗಾಗಿ ಅವ್ರು ಬಂದಾರಲ್ಲ, ಅವ್ರನ್ನ ಅಷ್ಟು ಪ್ರೀತಿ ಪ್ರೇಮದಿಂದ ಹಚ್ಕೊಳ್ಳೋರು ಅಂದ್ರೆ ಅಪ್ಪುಗಳವರು. ಅಂತಹ ಅಪ್ಪುಗಳವರ ಅವರು ಒಂದು ದಿನಮಾನಗಳಲ್ಲಿ ನಾವೆಲ್ಲ ಇದ್ದೆವು, ಅವ್ರ ಮಾತುಗಳು ಕೇಳಿದೆವು, ಅವ್ರಲ್ಲಿಂದ ಪಾಠ ಕೇಳಿದೆವು ಅನ್ನೋದೇ ನಮ್ದೆಲ್ಲ ಪುಣ್ಯ ಭಾಗ್ಯ. ಅದಕ್ಕಾಗಿ ಇವತ್ತು ನುಡಿ ನಮ್ಮನ ಅಪ್ಪಗಳದು ಇವತ್ತು ತಾವೆಲ್ಲ ಅಪ್ಪಗಳದು ಭಾಳ ಜನ ಎಲ್ಲ ಕೇಳಿದವ್ರು ಇದ್ರಿ. ಅವರೆಲ್ಲ ಮಾತುಗಳನ್ನು, ಅವರ ಸ್ಪರ್ಶವನ್ನು, ಅವರ ದರ್ಶನವನ್ನ ತಾವೆಲ್ಲ ಪಡೆದವ್ರು ಇದ್ರಿ. ಅದಕ್ಕಾಗಿ ತಮ್ಮದೆಲ್ಲ ಅಹೋ ಭಾಗ್ಯ, ನಮ್ಮದು ಒಂದು ಪುಣ್ಯ ಭಾಗ್ಯ. ಅದಕ್ಕಾಗಿ ನಮ್ಮ ಆ ಸೇವಾ ಮಾಡುವ ಅವಕಾಶ ನಮ್ಮ ಬಳತೆಯವರಿಗೂ ಅವರ ದಂಪತಿಗಳು ಅವರೆಲ್ಲವನ್ನ ಬಿಟ್ಟು ಬಹಳ ತನು ಮನ ಧನದಿಂದ ಸೇವೆಯನ್ನ ಮಾಡಿದವರೇ ನಮ್ಮ ಬಳತೆ ದಂಪತಿಗಳವರು. ಬಹಳ ಚೆನ್ನಾಗಿ ಅವ್ರು ಇಲ್ಲೇ ಹೊಲ್ದಾಗಿದ್ರು. ಆವಾಗ ಎಲ್ಲ ಚಳಿ ಭಾಳ ಇತ್ತು, ಡಿಸೆಂಬರ್ ತಿಂಗಳಿತ್ತು, ಭಾಳ ಚಳಿ ನಡಗ ಇರ್ತಿತ್ತು. ಅದ್ರಾಗ ಅವರೆಲ್ಲ ಕೆಲಸ ಮಾಡೋದು, ದಾಸೋಹ ಮಾಡೋದು, ಅಡಿಗೆ ಮಾಡೋದು ಅವರೇ ಮಾಡ್ತಿದ್ರು. ಹೀಗಾಗಿ ನಾವು 52 ದಿನ ಇಲ್ಲೇ ಉಳಿದೆವು. ನಾವು ಇಡೀ ಎಲ್ಲ ಸ್ವಾಮಿಗಳು ಇಲ್ಲೇ ಉಳಿದಿದ್ದೆವು. ಹೀಗಾಗಿ ಆ ಒಂದು ಆನಂದ ಮತ್ತು ನಾವು ಏನು ದೀಪಾವಳಿ ಏನಾದ್ರು ಆಕಾಶ ಬಿಟ್ಟು ಹಾರಿಸಿದ್ರೆ ಅಪ್ಪವ್ರು ನಾವೆಲ್ಲ ಇಲ್ಲೇ ಹಾರಿಸಿದೆವು. ಹಾಗಾಗಿ ಅಪ್ಪಗಳು ಭಾಳ ಖುಷಿ ಪಡ್ತಿದ್ರು ಹಬ್ಬಗಳು ಆಚರಣೆಗೆ. ಅವರು ದಾಸೋಹಕ್ಕ ಇಲ್ಲೆಲ್ಲ ವಾತಾವರಣಕ್ಕೆ ಬಹಳ ಆನಂದ ಪಟ್ಟವ್ರೆ ಅಪ್ಪಗಳು ಇದ್ರು. ಇದನ್ನೆಲ್ಲ ನೋಡಿ ಭಾಳ ಖುಷಿ ಪಡೋರು. ಎಷ್ಟು ಚಲೋ ಮಾಡ್ಯಾರ ಅಂತಿದ್ರು ಅವ್ರು ವಾಕಿಂಗ್ ಮಾಡೋ ಟೈಮಿಗೆ. ಹೀಗಾಗಿ ಅಪ್ಪಗಳಿಗೆ ಇದು ವಾತಾವರಣ ಭಾಳ ಹಿಡಿಸಿತ್ತು. ಹೀಗಾಗಿ ಅವಾಗ ನೆನಪು ಮಾಡೋರು, ಇದು ಹೆಂಗೆ ನೋಡ್ಬೇಕು, ಇದು ಹೆಂಗೆ ಅಂತೆಲ್ಲ ಕೇಳ್ತಿದ್ರು ಅವ್ರು. ಹೀಗಾಗಿ ಅಷ್ಟು ಹಿಡಿಸಿದ್ದು ಯಾವ ಕ್ಷೇತ್ರ ಅಂದ್ರೆ ಇಲ್ಲಿ ಮಹಾಮನೆ ಜಾಗ, ಈ ಪರಿಸರ, ಆ ವ್ಯವಸ್ಥೆ ಭಾಳ ಚೆನ್ನಾಗಿ ಅವರೆಲ್ಲ ನಮ್ಮ ಬಳತೆಯವರು ಮಾಡಿದರು. ಅದಕ್ಕೆ ತಾವೆಲ್ಲರೂ ಎಲ್ಲ ನಮ್ಮ ಬಾಲ್ಕಿಯ ಜನತೆ ಎಲ್ಲರೂ ಭಾಳ ನಿರಂತರವಾಗಿ ಪ್ರವಚನಕ್ಕೆ ತಾವೆಲ್ಲ ಬಂದಿರಿ, ಸೇವೆಯನ್ನು ಮಾಡಿರಿ. ಹಾಗೂ ಅಪ್ಪಳವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಅವರು ದಂಪತಿಗಳ ಮೇಲೆ ಇರಲಿ. ಯಾಕಂತ ಮಹಾತ್ಮರ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು. ಇದ್ದಾಗ ಮಾತ್ರನೇ ಈ ಲೋಕದೊಳಗೆ ಮತ್ತೆ ಸುರಕ್ಷಿತವಾಗಿ ನಡಲಿಕ್ಕೆ ಸಾಧ್ಯ ಅದ ಅನ್ನುವ ಮಾತುಗಳನ್ನು ಹೇಳಿ, ಹಾಗೆ ಅಂತ ಅಪ್ಪಗಳವರ ಈಗ ನಮಗೆ ಎಲ್ಲಿ ಸಿಗ್ತದೆ ಅಪ್ಪಗಳು ಅಂದ್ರೆ ಈಗಿಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅಪ್ಪಗಳು ಎಲ್ಲರ ಮಧ್ಯದಾಗ ಅದಾರ, ಅವ್ರ ಪುಸ್ತಕದೊಳಗೆ ಅದಾರ. ನಮ್ಗೆ ಯಾರು ನೆನೆಸ್ತಾರ, ಯಾರು ಸ್ಮರಣೆ ಮಾಡ್ತಾರ ಅವರೆಲ್ಲ ಅಪ್ಪಗಳವ್ರು ಅದಾರ, ಏನೂ ಅದಾರ. ಅವರು ದೈಹಿಕವಾಗಿರ್ಬೋದಿಲ್ಲ, ಖರೆ ಅವ್ರ ಶಕ್ತಿ ಎಲ್ಲ ಕಡೆ ಇರ್ತದೆ. ಯಾಕೆಂದ್ರೆ ಅದು ದೈವಿ ಶಕ್ತಿವಾದದ್ದು. ಅಂತಹ ದೈವಿ ಪುರುಷರು, ಮಹಾಪತ್ಮರು ಸ್ಮರಣೆ ಯಾರು ಮಾಡ್ತಾರ, ನೆನೆಸ್ತಾರ, ಅಲ್ಲಿ ಅಂತ ಅಪ್ಪಗಳವರು ಇರ್ತಾರೆ. ಅದಕ್ಕೆ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ, ಹಾಗೂ ದಂಪತಿಗಳವರಿಗೂ, ನಮ್ಮ ಚಂದ್ರಸೋಣ್ಣ ಬಳತೆ ದಂಪತಿಗಳವರಿಗೂ ಅವರೆಲ್ಲ ಕಾರ್ಯಕ್ಕೆ ಯಶಸ್ವಿಯಾಗಲಿ, ಅಪ್ಪಗಳವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹಾರೈಸಿ ನಮ್ಮೆರಡು ಮಾತು ಮುಗಿಸುತ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಸಿದ್ದೇಶ್ವರ ಅಪ್ಪಾಜಿಗಳು ಆಧ್ಯಾತ್ಮದ ಬಗ್ಗೆ ಅತಿಯಾಗಿರ್ತಕ್ಕಂತಹ ಒಲವನ್ನು ಹೊಂದಿದ್ರು. ಜೊತೆಗೆ ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ. ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು ಅಂತ ಹೇಳ್ಬಿಟ್ಟು ಕೂಡ ಅಪ್ಪಾಜಿಯವರ ಮಾತನ್ನ ನೆನಪಿಸಿಕೊಟ್ರು ಪರಮ ಪೂಜ್ಯರು. ಜೊತೆಗೆ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಮಹಾಲಿಂಗ ದೇವರು ಅವರಿಗೆ ಧನ್ಯವಾದಗಳು. ಈ ಪರಮ ಪೂಜ್ಯ ಶ್ರೀ ಮಹಾಲಿಂಗ ದೇವರು ಅವರಿಗೆ ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರಿಗೆ ಶಂಭುಲಿಂಗ ಕಾಮಣ್ಣ ಸರ್ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ನಾನು ವಿನಯ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಫೋಟೋ
ಶಂಭುಲಿಂಗ ಕಮ್ಮಣ್ಣ ಸರ್ ಅವರು ಪರಮ ಪೂಜ್ಯ ಶ್ರೀ ಮಹಾಲಿಂಗ ದೇವರವರಿಗೆ ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಒಂದು ಮಹಾ ಮನೆಯ ಬಗ್ಗೆ ಸಾಕ್ಷ್ಯಚಿತ್ರ ಇದೆ, ಎಲ್ಲರೂ ಕೂಡ ನೋಡಿ ಆನಂದಿಸೋಣ, ವೀಕ್ಷಿಸೋಣ.